ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲ್ ಅಲ್ಲಿ ನಮ್ಮ ಫ್ರೆಂಡ್ ಕಿಟ್ಟಪ್ಪನ್ನ ನಿಮ್ಗೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಎಲ್ಲೋಗ್ಬಿಟ್ಟ ಅವನು? ಏ ಕಿಟ್ಟಪ್ಪ, ಎಲ್ಲ ವೆಯ್ಟ್ ಮಾಡ್ತೀರಾ? ಏನೋ ಮಾಡ್ತಾ ಇದ್ಯಾ? On important movie Natha at Heaney Don't Disturb Me. ಓಹೋ, ಅಂತ ಮೂವಿ ಏನಪ್ಪ ಅದು? ನಮ್ಮಂತ ಫ್ರೆಂಡ್ಸ್ಗಳನ್ನೆಲ್ಲ ಬಿಟ್ಟು ನೋಡೋಂಥದ್ದು. ಅಷ್ಟಕ್ಕೂ ನಮ್ ಕಿಟ್ಟಪ್ಪ ಏನ್ ನೋಡ್ತಾವನೆ? ಬನ್ನಿ ಜೊತೆಗೆ ನೋಡೋಣ. ಜನಗಳನ್ನ ಭಯ ಬೀಳಿಸ್ಬೇಕು ಅಂದ್ರೆ ಅವಾಗ ಮರ್ಡರ್ ಮಾಡಬೇಕು, ಇಲ್ಲ ಹಾಲು ಕುಡಿಬೇಕು. ಕುಡಿಯೋ ಜಾರೆ ಐ ಲವ್ ಯು ಅಂತ ನನ್ನ ಸ್ವಂತ. ಓಹೋ, ಇದು ನಿನಗೆ ಇಂಪಾರ್ಟೆಂಟ್ ಮೂವಿನಾ? ನಿನ್ನ ಆ ಸಾಂಗು ಆ ವಿಡಿಯೋಗೆ ಸೆಟ್ ಆಗಲ್ಲ, ಈ ವಿಡಿಯೋಗೆ ಸೆಟ್ ಆಗುತ್ತೆ. ಒಂದ್ಸಲ ಇದನ್ನು ನೋಡು. ಜಾರೆ ಐ ಲವ್ ಯು ಅಂತ ನನ್ನ ಸ್ವಂತ. ಬೇಗ ಬಾ ಬೇಗ ಬಾ ಬೇಗ ಬಾ 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 ತೆರಳಿಯೇ ಹುಚ್ಚಾಗಿ ಹೋದೆ, ನಿನ್ನಲ್ಲೇ ಬಿಡುವೆ ಪ್ರಾಣನ, ನಿನ್ನಲ್ಲೇ ಬಿಡುವೆ ಪ್ರಾಣನ. ಇಷ್ಟ ನಿಂಗಿಲ್ವಾ ನಾನೇ ಕಿಂಗಲ್ವಾ, ಬೇಗ ಬಾ. ಇಷ್ಟೊತ್ತು ನಾನು ಮಾಡಿದ್ದು ತಮಾಷೆಗೋಸ್ಕರ. ಇಷ್ಟು ದಿನ ನನ್ನ ವಿಡಿಯೋಸ್ ಅಲ್ಲಿ ಸೀರಿಯಸ್ ನರೇಷನ್ ಇರ್ತಿತ್ತು. ಜಸ್ಟ್ ಫಾರ್ ಎ ಚೇಂಜ್ ಒಂದು ತಮಾಷೆಯಾಗಿ ಸ್ಟಾರ್ಟ್ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಬನ್ನಿ ನಮ್ಮ ಆಕ್ಚುಯಲ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಭಾಷೆನ ಕಲಿಯೋದಕ್ಕೆ ತುಂಬಾನೇ ಮೀಡಿಯಾಗಳಿರ್ತವೆ. ಪುಸ್ತಕನ ಓದಿ ಭಾಷೆಗಳನ್ನ ಕಲಿಬಹುದು, ಇಲ್ಲ ಬೇರೆಯವ್ರ ಜೊತೆ ಮಾತಾಡ್ತಾ ಭಾಷೆಗಳನ್ನ ಕಲಿಬಹುದು. ಬಟ್ ಫಾಸ್ಟ್ ಆಗಿ ನಾವು ಒಂದು ಭಾಷೆನ ಕಲಿಬೇಕು ಅಂದ್ರೆ ಇರೋಂತ ಒನ್ ಆಫ್ ದ ಬೆಸ್ಟ್ ಅಂಡ್ ಫಾಸ್ಟೆಸ್ಟ್ ಮೀಡಿಯಾ ಅಂದ್ರೆ ಅದು ಮೂವೀಸ್. ವಿತ್ ಸಬ್ ಟೈಟಲ್ಸ್ ಮೂವೀಸ್ಗಳನ್ನ ನಾವು ನೋಡೋದ್ರಿಂದ ಆ ಭಾಷೆಯಲ್ಲಿ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂಡ್ ಅಲ್ಲಿ ನಡೀತಾ ಇರೋ ಏನ್ ಸೀನು ಅಂತ ಅರ್ಥ ಮಾಡ್ಕೋಬಹುದು. ಸಬ್ ಟೈಟಲ್ಸ್ ಅವೈಲಬಲ್ ಇಲ್ಲದೆ ಇರೋ ಮೂವಿಗಳನ್ನ ಡಬ್ಬಿಂಗ್ ಅಂದ್ರೆ ಅವರ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗಾದ್ಮೇಲೆ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳೋರು ತುಂಬಾ ಜನನೇ ಇದ್ದಾರೆ. ಇದೆಲ್ಲದು ಜಾಸ್ತಿ ಆಗಿದ್ದ ಪೀರಿಯಡ್ ಯಾವುದು ಅಂದ್ರೆ ಲಾಕ್ಡೌನ್ ಟೈಮ್. ನಿಮ್ಗೆಲ್ಲ ನೆನಪಿರ್ಬೋದು, ಲಾಕ್ಡೌನ್ ಟೈಮಲ್ಲಿ ನಾವು ಅಂಡ್ ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತುಂಬಾನೇ ಟಿವಿ ನೋಡ್ತಾ ಇದ್ವಿ. ಆ ಟೈಮಲ್ಲಿ ಕನ್ನಡ ಮೂವೀಸ್ಗಿಂತ ಕನ್ನಡಕ್ಕೆ ಡಬ್ ಆಗಿರೋ ಮೂವೀಸ್ನ ನೋಡಿ ಎಂಜಾಯ್ ಮಾಡಿದ್ದೆ ಜಾಸ್ತಿ. ಈಗ ಬೆಳೆದಿರೋ ಟೆಕ್ನಾಲಜಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತಂದ್ರೆ, ಆ ಭಾಷೆ ಅಂದ್ರೆ ಒಬ್ಬ ಹಿಂದಿ ಆಕ್ಟರ್ ಕನ್ನಡದಲ್ಲಿ ಏನಾದ್ರೂ ಮೂವಿ ಮಾಡಿದ್ರೆ ಅವನ ವಾಯ್ಸ್ ಡಾಟಾನ ಇಟ್ಕೊಂಡು ಅವನು ಕನ್ನಡದಲ್ಲೇ ಮಾತಾಡೋ ಹಾಗೆ ಮಾಡಬಹುದು. ಅಂತ ಒಂದು ಪವರು AI ಟೆಕ್ನಾಲಜಿಗೆ ಈಗ ಬಂದಿದೆ. ಅಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಕನ್ನಡದಲ್ಲಿ ಡಬ್ಬಿಂಗಿಗೆ ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಯಾವ್ದಾದ್ರು ಮೂವಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಹಿಟ್ ಆದ್ರೆ ಅದನ್ನ ಕನ್ನಡಕ್ಕೆ ರಿಮೇಕ್ ಮಾಡಿ ಕನ್ನಡಿಗರಿಗೆ ತಲುಪಿಸ್ತಾ ಇದ್ರು. ಡಬ್ಬಿಂಗ್ ಇಂದ ಒಳ್ಳೇದಾಗಿದೆ ಅಂಡ್ ಕೆಟ್ಟದ್ದು ಕೂಡ ಆಗಿದೆ. ಬಟ್ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಕನ್ನಡಗೆ ಡಬ್ ಆಗಿರೋ ಬೆಸ್ಟ್ ತೆಲುಗು ಮೂವೀಸ್ ಬಗ್ಗೆ. ಅದರಲ್ಲಿ ನಾನು ಯಾರಿಗೆ ಆದ್ರೂ ಫಸ್ಟ್ ರೆಕಮೆಂಡ್ ಮಾಡೋ ಮೂವಿ ನಂಬರ್ 1 ನಿನ್ನ ಕಣ್ಣೆ. ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿನ ಕಳ್ಕೊಂಡು ಅವ್ರು ಹೇಗಿದ್ದಾರೆ ಅಂತ ನೆನಪು ಕೂಡ ಇಲ್ಲದೆ ಅವ್ರ ಬಗ್ಗೆ ಒಬ್ಬ ಹುಡುಗ ಹೇಗ್ ಕಂಡಿಡ್ದ, ಅವನ್ ಬ್ಯಾಕ್ ಗ್ರೌಂಡ್ ನ ಹೇಗ್ ತಿಳ್ಕೊಂಡ, ಜೊತೆಗೆ ಅವ್ರ ಅಪ್ಪ ಅಮ್ಮನ್ನ ಕೊಂದವ್ರು ಯಾರು, ಅವ್ನು ಹೇಗ್ ರಿವೆಂಜ್ ತಗೊಂಡ ಅನ್ನೋದೇ ಈ ಪಿಕ್ಚರ್ ನ ಸ್ಟೋರಿ. ಲಕಿಲಿ ಇದು ಕನ್ನಡ ಡಬ್ಡ್ ಯೂಟ್ಯೂಬ್ ಅವೈಲಬಲ್ ಇದೆ, ದಯವಿಟ್ಟು ಮಿಸ್ ಮಾಡಿದ್ರೆ ಒಂದ್ಸಲ ನೋಡಿ. ಸೆಕೆಂಡ್ ಒನ್ ಇನ್ ದ ಲಿಸ್ಟ್ ಇಸ್ ಓಂ ಭೀಮ್ ಬುಷ್. ಹಾರರ್ ಕಾಮಿಡಿ ಜಾನರ್ ಬಂದು ಒನ್ ಆಫ್ ದ ಬೆಸ್ಟ್ ಮೂವಿ, ನೀವು ಒಂದ್ಸಲ ನೋಡಬಹುದು. ಅಂಡ್ ನೆಕ್ಸ್ಟ್ ಒನ್ ಇಸ್ ವೇದಂ. ಇದು ಒಂದು ಮೆಸೇಜ್ ಓರಿಯೆಂಟೆಡ್ ಆಸ್ ವೆಲ್ as ಎಂಟರ್ಟೈನಿಂಗ್ ಮೂವಿ. ಅಲ್ಲು ಅರ್ಜುನ್ ಅವರಂತೂ ಇದರಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಮಿಸ್ ಮಾಡಿದರೆ ಈ ಮೂವಿನ ನೋಡಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಸ್ಪೈಡರ್. ಈ ಮೂವಿ ಬಂದು ಒಬ್ಬ ಪೊಲೀಸ್ ಹಾಗೂ ಸೈಕೋ ಕಿಲ್ಲರ್ ನಡುವೆ ನಡೆಯುವಂತಹ ಒಂದು ಮೂವಿ. ತುಂಬಾ ಚೆನ್ನಾಗಿದೆ ಅಂತಾನೂ ಹೇಳಕ್ಕಾಗಲ್ಲ, ತುಂಬಾ ಬೋರಿಂಗ್ ಆಗಿದೆ ಅಂತಾನೂ ಹೇಳಕ್ಕಾಗಲ್ಲ, ಬಟ್ ಒನ್ ಟೈಮ್ ವಾಚಬಲ್. ಬಿಂಬಿಸಾರ. ಇದು ಒಂದು ಫ್ಯಾಂಟಸಿ ಓರಿಯೆಂಟೆಡ್ ಟೈಮ್ ಟ್ರಾವೆಲ್ ಮೂವಿ. ಎಂಟರ್ಟೈನಿಂಗ್ ಆಗಿದೆ, ಜೊತೆಗೆ ಎಲ್ಲೂ ಕೂಡ ನಿಮ್ಗೆ ಬೋರ್ ಹೊಡೆಯೋದಿಲ್ಲ. ಈ ತರ ಜನರನ್ನ ಇಷ್ಟಪಡೋ ಜನಗಳು ಈ ಮೂವಿನ ಆರಾಮ್ಸೆ ನೋಡ್ಬೋದು. ನಾನ್ ಈಸ್ ಜೆಂಟಲ್ಮೆನ್. ಈ ಮೂವಿ ಬಗ್ಗೆ ನಾನು ತುಂಬಾ ಮಾತಾಡಕ್ ಹೋಗೋದಿಲ್ಲ, ಯಾಕೆಂದ್ರೆ ಅದು ಸ್ಪಾಯ್ಲರ್ ಅಲರ್ಟ್ ಆದಂಗ ಆಗುತ್ತೆ. ಬಟ್ ನೀವು ಮಿಸ್ ಮಾಡ್ದಲೇ ನೋಡ್ಬೇಕಾಗಿರೋಂತಹ ಮೂವಿ.
ಅರವಿಂದ ಸಮೇತ ವೀರರಾಘವ. ಇದೊಂಥರ ಸ್ಪೆಷಲ್ ಮೂವಿ. ಯಾಕೆ ಅಂದ್ರೆ ಈ ಪಿಕ್ಚರ್ ಅಲ್ಲಿ ಆಕ್ಷನ್ ಇದೆ ಅಂಡ್ ಫ್ಯಾಮಿಲಿ ಡ್ರಾಮಾನು ಇದೆ. ಫ್ಯಾಮಿಲಿ ಅಂಡ್ ಆಕ್ಷನ್ ಇಷ್ಟಪಡುವಂತ ಜನ ಆರಾಮ್ಸೆ ಈ ಮೂವಿನ ನೋಡಬಹುದು. ನಾನು ಇದುವರೆಗೂ ಲಿಸ್ಟ್ ಅಲ್ಲಿ ಹೇಳಿದಂತ ಮೆನ್ಷನ್ ಮಾಡದಂತ ಎಲ್ಲಾ ಮೂವೀಸ್ ಸ್ಟೋರಿ ವೈಸ್ ಕಂಟೆಂಟ್ ವೈಸ್ ತುಂಬಾ ಚೆನ್ನಾಗಿದೆ. ಕೆಲವು ಡಬ್ಬಿಂಗ್ ವೈಸ್ ತುಂಬಾ ಚೆನ್ನಾಗಿದ್ರೆ, ಇನ್ನ ಕೆಲವು ಕನ್ನಡಕ್ಕೆ ಡಬ್ಬ ಆಗಂತೂ ವಾಯ್ಸ್ ಹಾರಿಬಲ್ಲ ಕೇಳಿಸ್ತಾ ಇದೆ. ಏನಪ್ಪ ನೀನು ಅವಾಗಿಂದ ನೋಡಿದ್ರೆ ಬೆಸ್ಟ್ ಮೂವೀಸು ತೆಲುಗು ಇಂದ ಕನ್ನಡಕ್ಕೆ ಡಬ್ ಆಗಿರೋದು ಅಂತ ಹೇಳ್ತಿದ್ಯಲ್ಲ, ತೆಲುಗಲ್ಲಿ ಯಾವ್ದು ವರ್ಸ್ಟ್ ಮೂವಿನೂ ಇಲ್ವಾ? ಅಥವಾ ವರ್ಸ್ಟ್ ಆಗಿರೋ ಮೂವಿನ ಇವರು ಕನ್ನಡಕ್ಕೆ ಡಬ್ಬೇ ಮಾಡಿಲ್ವಾ ಅಂತ ಕೇಳ್ತಿದ್ರಾ? ಅಲ್ಲಿಗೆ ಬರ್ತೀನಿ ರೀ. ಯಾರಾದ್ರೂ ನಿಮ್ ಫ್ರೆಂಡ್ ನಿಮ್ಗೆ ಟಾರ್ಚರ್ ಕೊಡ್ತಿದ್ರೆ ಅವನ್ನ ರೂಮ್ ಒಳಗಡೆ ಕೂಡಾಕಿ ಈ ಬ್ರಹ್ಮೋತ್ಸವಂ ಅನ್ನೋ ಒಂದು ಮೂವಿನ ತೋರಿಸಿ, ಸಾಕು ನಿಮ್ ಸವಾಸ ಅಂತ ಎದ್ದೋಡಾಗ್ತಾನೆ. ಆ ಲೆವೆಲ್ಗೆ ಟಾರ್ಚರ್ ಕೊಡುವಂತಹ ಮೂವಿ ಇದು. ಸೊ ಇದೇ ತರ ನಮ್ಮ ಬೆಸ್ಟ್ ಕನ್ನಡ ಮೂವೀಸ್ಗಳು ಅದರ್ ಲ್ಯಾಂಗ್ವೇಜ್ಗೆ ಡಬ್ ಆಗಿ ಅಲ್ಲಿರೋ ಆಡಿಯನ್ಸ್ ಅಟ್ರಾಕ್ಟ್ ಮಾಡ್ತಾ ಇರೋದು ತುಂಬಾನೇ ಒಂದು ಒಳ್ಳೆ ವಿಷಯ. ಡಬ್ಬಿಂಗ್ ಅನ್ನೋದು ಒಂದು ತಮಾಷೆ ವಿಷಯ ಅಲ್ಲ. ಅದಕ್ಕೆ ತುಂಬಾನೇ ಪ್ರಾಕ್ಟೀಸ್ ಬೇಕು. ನಮ್ಮ ವಾಯ್ಸ್ನ ನಾವು ಟೇಕ್ ಓವರ್ ಮಾಡಬೇಕು. ಅದೇ ತರ ಎಷ್ಟೋ ವರ್ಷಗಳ ಕಾಲ ತನ್ನ ವಾಯ್ಸ್ನ ತುಂಬಾ ಆಕ್ಟರ್ಗಳಿಗೆ ಕೊಟ್ಟಿರೋ ರೆಕಾಗ್ನಿಷನ್ನೇ ಇಲ್ದಲೆ ಈಗ ರೀಸೆಂಟ್ ಆಗಿ ಎಲ್ರಿಗೂ ಪರಿಚಯ ಆಗಿರೋ ರವಿಶಂಕರ್ ಸರ್ ಇದಕ್ಕೆ ಒಂದು ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಅದೇ ತರ ತಮ್ಮ ಹೆಸರನ್ನು ಎಲ್ಲೂ ಹೇಳ್ಕೊಳ್ದೆ ರೆಕಾಗ್ನಿಷನ್ ಸಿಗದೆ ಇರೋ ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.